ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಹರೇ ರಾಮ. ಕೈಲಾಸ ಶಿಖರೇ ರಮ್ಯೆ ಶಂಕರಸ್ಯ ಶಿವಾಲಯೇ ದೇವತಾಸ್ತತ್ರ ಮೋದಂತೆ ತನ್ಮೇ ಮನಃಶ್ವ ಸಂಕಲ್ಪಮಸ್ತು. ಶ್ರೀ ಪರಮೇಶ್ವರಾಯ ನಮಃ. ಆತ್ಮೀಯರೇ, ಇಂದು 27ನೇ ತಾರೀಕು 7ನೇ ತಿಂಗಳು 2026ನೇ ಇಸ್ವಿ, ವಾರ ಸೋಮವಾರ. ಇಂದಿನ ದಿವಸದ ಪಂಚಾಂಗ ಹೇಗಿದೆ ನೋಡೋಣ. ಖಗೋಳದಲ್ಲಿಯ ಗ್ರಹಸ್ಥಿತಿಗಳು ಏನು ಹೇಳ್ತದೆ ಹೇಳುವಂಥದ್ದನ್ನು ನೋಡೋಣ. ಮೇಷಾದಿ 12 ರಾಶಿಗಳ ಫಲಾಫಲಗಳನ್ನು ತಿಳ್ಕೊಳ್ಳೋಣ. ಮೊದಲ ಪಂಚಾಂಗ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವ ನಾಮ ಸಂವತ್ಸರದ ದಕ್ಷಿಣಾಯಣ ಗ್ರೀಷ್ಮ ಋತು ಆಷಾಢ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿ ತಿಥಿಯಾಗಿರತಕ್ಕಂಥದ್ದು. ವಾರ ಸೋಮವಾರವಾಗಿದೆ. ಈ ದಿವಸದ ನಕ್ಷತ್ರವನ್ನು ನೋಡುವಾಗ ಮೂಲಾ ನಕ್ಷತ್ರ ಇದೆ. ಈ ದಿವಸದ ಯೋಗ ವೈದ್ರತಿ ನಾಮ ಯೋಗ, ತೈತಲ ಕರ್ಣ ಇರತಕ್ಕಂಥದ್ದು ಇಂದಿನ ಪಂಚಾಂಗ. ಹೀಗಿರುವಾಗ ಇವತ್ತಿನ ದಿನದ ವಿಶೇಷತೆಯಲ್ಲಿ ಅಮೃತಾಭಾವ ಅಂತ ಹಾಕಿದ್ದಾರೆ. ಅಮೃತಗಟ್ಟಿ ಇಲ್ಲದ ದಿವಸ ಅಂದರೆ ಏನು, ವಿಷಗಟ್ಟಿಯೇ ಇದೆ, ಅಮೃತಗಟ್ಟಿ ಇಲ್ಲ ಹೇಳುವಂಥದ್ದು. ಜೊತೆಯಲ್ಲಿ ಅನಧ್ಯಯನ ಚತುಷ್ಟಯ ಹೇಳುವಂಥದ್ದನ್ನು ಬರೆದಿದ್ದಾರೆ. ಇಂದಿನಿಂದ ಆರಂಭಿಸಿ 4 ದಿನದವರೆಗೆ ಅನಧ್ಯಯನ ಇರುವಂತಹದ್ದು, ಅರ್ಥಾತ್ ವೇದ ಪಾಠಗಳಿಗೆ ಅವಕಾಶ ಇಲ್ಲದ ದಿವಸವಾಗಿರ್ತಕ್ಕಂಥದ್ದು. ಆದ್ದರಿಂದ ಅನಧ್ಯಯನ ಚತುಷ್ಟಯ, ಅಧ್ಯಯನಕ್ಕೆ ಆಸ್ಪದ ಇಲ್ಲದ ದಿವಸಗಳು. ಇದು ಇವತ್ತಿನ ಪಂಚಾಂಗದ ವಿಶೇಷತೆ. ಹೀಗಿರುವಾಗ ಖಗೋಳದಲ್ಲಿ ಏನು ಹೇಳ್ತದೆ? ಮೇಷರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ. ವೃಷಭ ರಾಶಿಯಲ್ಲಿ ಎಂದಿನಂತೆ ಅಂಗಾರಕ, ಮಿಥುನ ರಾಶಿಯಲ್ಲಿ ಬುಧನಿದ್ದಾನೆ, ಕರ್ಕಾಟಕ ರಾಶಿಯಲ್ಲಿ ಗುರು ಮತ್ತು ರವಿಯ ಯುತಿ, ಸಿಂಹ ರಾಶಿಯಲ್ಲಿ ಶುಕ್ರ ಮತ್ತು ಕೇತುವಿನ ಯುತಿ, ಕನ್ಯಾ ಶೂನ್ಯ, ವೃಶ್ಚಿಕ ರಾಶಿಯಲ್ಲಿ ಮಾಂದ್ಯ ಉದಯವಾಗಿದೆ, ಧನು ರಾಶಿಯಲ್ಲಿ ಮೂಲಾ ನಕ್ಷತ್ರದಲ್ಲಿ ಚಂದ್ರನಿದ್ದಾನೆ ಇವತ್ತಿನ ದಿವಸ. ಮಕರ ಶೂನ್ಯ, ಕುಂಭರಾಶಿಯಲ್ಲಿ ಎಂದಿನಂತೆ ರಾಹು, ಮೀನ ರಾಶಿಯಲ್ಲಿ ಶನಿ ಮಹಾತ್ಮ. ಇದು ಇವತ್ತಿನ ಗ್ರಹಸ್ಥಿತಿಯಾಗಿರತಕ್ಕಂಥದ್ದು. ಗ್ರಹಾನುಕೂಲತೆಗೆ ಅನುಗುಣವಾಗಿ ಫಲಾಫಲಗಳ ನಿಷ್ಕರ್ಷೆಯನ್ನು ನಾವು ಮಾಡಬೇಕಾಗಿರತಕ್ಕಂಥದ್ದು. ಹೀಗಿರುವಾಗ ಮೊದಲು ಮೇಷರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಭಾಗ್ಯರಾಶಿಯಲ್ಲಿ ಚಂದ್ರನಿದ್ದಾನೆ, 9ನೇ ಮನೆಯಲ್ಲಿ. ಸುಖಾಧಿಪತಿ ಭಾಗ್ಯಕ್ಕೆ ಬಂದಿದ್ದಾನೆ ಅಂದರೆ ಭಾಗ್ಯ ವೃದ್ಧಿ, ಸುಖದಿಂದ ಭಾಗ್ಯ ವೃದ್ಧಿ ಆಗುವಂತಹ ಯೋಗ, ಅಥವಾ ನಿಮಗೆ ಭಾಗ್ಯ ಇದ್ದದರಿಂದ ಸುಖದಿಂದ ನೀವು ಜೀವಿಸುವಂತಹ ಒಂದು ಯೋಗವಾಗಿರ್ತಕ್ಕಂಥದ್ದು. ನಿಮ್ಮ ಭಾಗ್ಯಕ್ಕೆ ಸುಖವೇ ಮೂಲ ಕಾರಣವಾಗಿರತಕ್ಕಂತಹದ್ದು. ತಾಯಿಯ ಆರೋಗ್ಯದಲ್ಲಿ ವೃದ್ಧಿ, ಅನುಕೂಲ ಉಂಟಾಗ್ತದೆ. ತಾಯಿಯಿಂದ ಸೌಭಾಗ್ಯ ಪ್ರಾಪ್ತಿಯಾಗ್ತದೆ ಕುಟುಂಬವೇ ತಾಯಿಯ ಮೂಲದಿಂದ ನಿಂತಿದೆ. ಈ ರೀತಿಯಲ್ಲಿ ನಾವು ಅರ್ಥೈಸಿಕೊಳ್ಳಬಹುದು. ಒಟ್ಟಾರೆ ಮೇಷರಾಶಿಯವರಿಗೆ ಇವತ್ತಿನ ದಿವಸ ಅತ್ಯಂತ ಶುಭದಾಯಕವಾದಂತಹ ದಿವಸವಾಗಿದೆ. ಪಿತೃಸ್ಥಾನದಲ್ಲಿ ಇರತಕ್ಕಂತಹ ಸುಖಾಧಿಪತಿ ಸುಖವನ್ನು ಪಿತೃವಿನಿಂದ ಹಿಡಿದು ನಿಮಗೂ ಸಹಿತವಾಗಿ ಸುಖವನ್ನು ನೀಡುತ್ತಾನೆ. ದೋಷ ಇದೆ, 7.5 ಪರಿಹರಿಸಿಕೊಳ್ಳಿ. 9 ನಿಮ್ಮ ಸಂಖ್ಯೆ, ಪೂರ್ವ ದಿಕ್ಕು, ಸುಬ್ರಹ್ಮಣ್ಯೇಶ್ವರ ದೇವರು. 7.5ಗಾಗಿ ಶನಿ ಜಪ ಮಾಡಿಕೊಳ್ಳಿ. ಜೊತೆಯಲ್ಲಿ ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸಿ ದಾನ ಮಾಡಿ, ಅದರಿಂದ ನಿಮಗೆ ಅನುಕೂಲ ಉಂಟಾಗ್ತದೆ, ಶುಭವಾಗುತ್ತೆ ಮೇಷರಾಶಿಯವರಿಗೆ. ಈಗ ವೃಷಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಇರತಕ್ಕಂತಹ ಅಂಗಾರಕ ತೊಂದರೆಯನ್ನು ಕೊಡ್ತಾನೆ. ಯಾಕೆಂದರೆ ನಷ್ಟ ಮಾಡುವವನ ದೃಷ್ಟಿ ಕಷ್ಟ ಮಾಡುವವನಿಗಿದೆ. ಆ ಕಷ್ಟ ಮಾಡುವವನು ನಿಮ್ಮನ್ನು ಬಿಡ್ತಾನ, ಕಷ್ಟವನ್ನು ಕೊಡ್ತಾನೆ. ಅಂದಾಗ ನಿಮಗೆ ಇವತ್ತಿನ ದಿವಸ ಕಷ್ಟ ತೋರ್ತದೆ. ಹೆಡ್ಡೇಕ್, ತಲೆ ಭಾಗದಲ್ಲಿ ಏನಾದರೂ ವೇದನೆಗಳು ಅಥವಾ ಕಿಡ್ನಿ ಸಮಸ್ಯೆಗಳು ಉಂಟಾಗುವಂತಹ ಸಾಧ್ಯತೆ, ರಕ್ತ ಸಂಬಂಧವಾದಂತಹ ಕಾಯಿಲೆಗಳು ಬರುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಅದರಲ್ಲೂ ಹೆಣ್ಣು ಮಕ್ಕಳಿಗಂತೂ ಋತುಕಾಲದಲ್ಲಿ ಆಗತಕ್ಕಂತಹ ಋತುಚಕ್ರದಲ್ಲಿ ಏನಾದರೂ ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆಗಳು, ಮಾನಸಿಕವಾಗಿ ಹಿಂಸೆ ಉಂಟಾಗುವಂತಹ ಲಕ್ಷಣ ಇದೆ. ವ್ಯವಹಾರಗಳು ಸರಿಯಾಗಿ ನಡೆಯದೆ ತೊಂದರೆಯನ್ನು ಅನುಭವಿಸ್ತೀರಿ. ವೃಷಭರಾಶಿಯವರು ವಿಶೇಷವಾಗಿ ಧನಾಧಿಪತಿಯಂತಹ ಬುಧನು ನಿಮ್ಮ ಧನಸ್ಥಾನದಲ್ಲೇ ಇದ್ದದ್ದರಿಂದ ಹಣಕಾಸಿನ ವಿಚಾರದಲ್ಲಿ ಚಿಂತೆ ಇಲ್ಲ. ನಿಮಗೆ ಕೆಲಸ ಸರಿಯಾದ ಕ್ರಮದಲ್ಲಿ ಆಗುವುದೇ ಮುಖ್ಯವಾಗಿರತಕ್ಕಂಥದ್ದು. ಅದನ್ನು ಮಾಡಿಕೊಳ್ಳುವಲ್ಲಿ ನೀವು ಸಹಿತವಾಗಿ ಸುಬ್ರಹ್ಮಣ್ಯೇಶ್ವರನ ಅನುಗ್ರಹವನ್ನು ಪಡ್ಕೊಳ್ಬೇಕು, ಅನ್ನಪೂರ್ಣೇಶ್ವರಿಯ ಆರಾಧನೆಯನ್ನು ಮಾಡಬೇಕು, ಜೊತೆಯಲ್ಲಿ ಶಿವನ ಒಲುಮೆಯನ್ನು ಪಡೆದುಕೊಳ್ಳಬೇಕು. ವೃಷಭರಾಶಿಯವರು 6 ನಿಮ್ಮ ಸಂಖ್ಯೆ, ಬಿಳಿ ಬಣ್ಣದ ವಸ್ತ್ರಗಳು, ಜೊತೆಯಲ್ಲಿ ಪೂರ್ವ ದಿಕ್ಕು ನಿಮಗೆ ಹಿತವಾಗಿರತಕ್ಕಂತಹದ್ದು. ನೀವು ಅನ್ನಪೂರ್ಣೇಶ್ವರಿ ದೇವಿಯನ್ನು ನಂಬಬಹುದು. ನಂಬಿಕೆಯಿಂದ ಪೂಜಿಸಿ, ಶುಭವಾಗುತ್ತೆ ವೃಷಭರಾಶಿಯವರಿಗೆ. ಈಗ ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಭದ್ರಯೋಗದ ಬುಧನಿದ್ದಾನೆ. ಒಳ್ಳೆಯ ಫಲವನ್ನು ನೀಡ್ತಾನೆ, ಬುದ್ಧಿ ವೃದ್ಧಿಯನ್ನು ಮಾಡುವವನು.
ಬುದ್ಧಿಯನ್ನು ವಿಕಾಸ ಮಾಡೋದಕ್ಕಂಥವನು, ಬುದ್ಧಿ ವೈಜ್ಞಾನಿಕವಾದಂತಹ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಕೊಡತಕ್ಕಂಥವನು, ನೀವು ವಿಜ್ಞಾನಿಗಳಾಗುವ ಹಾಗೆ ಮಾಡುವವನು ಅಥವಾ ವಿಜ್ಞಾನ ಕ್ಷೇತ್ರದಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳುವಂತೆ ಮಾಡುವವನು. ಒಟ್ಟಾರೆ ಬುಧ ಗಂಧರ್ವರಿಗೆ ಅಧಿಪತಿಯಾಗಿರ್ತಕ್ಕಂತಹ ಗ್ರಹ. ಬುಧನಿಂದಲೇ ಗಂಧರ್ವರ ಚಿಂತನೆ. ಆದ್ದರಿಂದ ಗಂಧರ್ವರ ಅನುಗ್ರಹವನ್ನು ಪಡೆದುಕೊಳ್ಳುವಲ್ಲಿ ನಿಮಗೆ ಯಶಸ್ಸುಂಟಾಗುವಂತಹ ಸಾಧ್ಯತೆ. ರಾತ್ರಿ ಕಾಲದಲ್ಲಿ ಉದ್ಯೋಗವನ್ನು ಮಾಡತಕ್ಕಂಥವರಿಗೆ ಸಾಕಷ್ಟು ಅಭಿವೃದ್ಧಿ, ನೆಮ್ಮದಿಯನ್ನು ಕೊಡುವಂತಹ ಬುಧ, ಭದ್ರಯೋಗವನ್ನು ಕೊಡುವಂತಹ ಬುಧ. ಪರಿಹಾರಕ್ಕೆ 5 ನಿಮ್ಮ ಸಂಖ್ಯೆ, ಹಸಿರು ಬಣ್ಣ, ಆಗ್ನೇಯ ದಿಕ್ಕು, ಜೊತೆಯಲ್ಲಿ ಗಂಧರ್ವ ದೇವತೆ ಅಥವಾ ಗಂಧರ್ವ ಮಹಾವಿಷ್ಣು ಅನುಷ್ಠಾನವನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟ ನಿವಾರಣೆ. ಈಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಗುರು ಇದ್ದಾನೆ, ರವಿ ಇದ್ದಾರೆ. ಬಹಳ ವಿಶೇಷವಾದಂತಹ ಫಲವನ್ನು ನೀಡಬಲ್ಲಂತಹ ಗುರು ನಿಮ್ಮ ರಾಶಿಯಲ್ಲಿ ಹಂಸ ಯೋಗದಲ್ಲಿ. ಸೂರ್ಯನು ಧನಾಧಿಪತಿಯಂತಹ ಸೂರ್ಯನೂ ಸಹಿತವಾಗಿ ನಿಮ್ಮ ರಾಶಿಯಲ್ಲೇ ಇದ್ದದ್ದರಿಂದ ಸೂರ್ಯನಿಗೆ ಸಂಬಂಧಪಟ್ಟಂತಹ ವಸ್ತುಗಳಿಂದ ನಿಮಗೆ ಧನಲಾಭ ಉಂಟಾಗುವಂತಹ ಲಕ್ಷಣಗಳು. ಧನಾಧಿಪತಿ ಅವನು ಹಣವನ್ನು ಕೊಟ್ಟೇ ಕೊಡ್ತಾನೆ, ಆದರೆ ಅವನಿಗೆ ಸಂಬಂಧಪಟ್ಟಂತಹ ವಸ್ತುಗಳಿಂದ ನಿಮಗೆ ವ್ಯಾಪಾರ ವ್ಯವಹಾರಗಳು. ಕೆಲವರಿಗೆ ಔಷಧೋಪಚಾರಗಳನ್ನು ಮಾರಿ ನೀವು ಜೀವನವನ್ನು ಮಾಡಬೇಕಾದಂತಹ ಸಂದರ್ಭ ಇದೆ. ಕೆಲವರಿಗಂತೂ ಹುಲ್ಲಿನ ವ್ಯಾಪಾರ ಅಥವಾ ಗೋಧಿ ಬಣ್ಣದ ವಸ್ತುಗಳ ವ್ಯಾಪಾರ ವ್ಯವಹಾರಗಳು, ತೃಣ, ಕನಕ, ಬಂಗಾರ ಬಣ್ಣದ ವಸ್ತುಗಳು, ಊರ್ಣ, ಉಣ್ಣೆ, ಭೇಷಜ, ಔಷಧಾದಿಗಳು, ಇವುಗಳ ವ್ಯಾಪಾರ ವ್ಯವಹಾರವನ್ನು ಮಾಡತಕ್ಕಂಥವರಿಗೆಲ್ಲ ಅನುಕೂಲವನ್ನು ಮಾಡಿಕೊಡುವಂತಹ ಗುರು. ಕಾಂಚನ ಸನ್ನಿಭಾಂ, ಬಂಗಾರದ ಪರ್ವತದೋಪಾದಿಯಲ್ಲಿ ನಿಮಗೆ ಅನುಕೂಲವನ್ನು ಮಾಡ್ತಾನೆ. ಸಾಕಷ್ಟು ಅನುಕೂಲವನ್ನು ಮಾಡಿಯಾನು. ಕೌಟುಂಬಿಕವಾಗಿ ಬೆಳವಣಿಗೆ ಇದೆ. ಸಂಸಾರ ಚಕ್ರದಲ್ಲಿ ನೀವು ಬೇಯುವಂತಹ ಅವಶ್ಯಕತೆ ಇಲ್ಲ. ಹಣಕಾಸುಗಳೆಲ್ಲವೂ ಸಹಿತವಾಗಿ ಒದಗಿ ಬರುತ್ತದೆ. ಕರ್ಕಾಟಕ ರಾಶಿಯವರು ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು, ಸ್ವಲ್ಪ ಮಟ್ಟಿಗೆ ಚಂದ್ರಶಾಂತಿಯನ್ನು ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಯಾಕೆಂದರೆ ಚಂದ್ರ ದೂರ ಸರಿದು ಬಿಟ್ಟಿದ್ದಾನೆ, ಅವನ ಅನುಗ್ರಹ ಬೇಕು ನಿಮಗೆ. ಅದಕ್ಕೋಸ್ಕರವಾಗಿ ಚಂದ್ರಶಾಂತಿಯನ್ನು ಮಾಡಿಕೊಳ್ಳಿ. ಜೊತೆಯಲ್ಲಿ ಬಿಳಿ ಬಣ್ಣದ ವಸ್ತ್ರಗಳನ್ನು ದಾನ ಮಾಡಿ, ಬಿಳಿ ಬಣ್ಣದ ವಸ್ತ್ರಗಳನ್ನು ಉಪಯೋಗಿಸಿ. ದಕ್ಷಿಣ ದಿಕ್ಕು ನಿಮಗೆ ಅನುಕೂಲವನ್ನು ತರ್ತದೆ. 2 ನಿಮ್ಮ ಸಂಖ್ಯೆ, ದುರ್ಗಾ ದೇವತೆ ಮಾಡ್ಕೊಳ್ಳಿ, ಶುಭ ಆಗುತ್ತೆ. ಕರ್ಕಾಟಕ ರಾಶಿಯವರು. ಈಗ ಸಿಂಹರಾಶಿ. ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿ ವ್ಯಯಸ್ಥಾನಕ್ಕೆ ಹೋಗ್ಬಿಟ್ಟಿದ್ದಾನೆ. ಕರ್ಮಾಧಿಪತಿ ನಿಮ್ಮ ರಾಶಿಗೆ ಬಂದದಿಂದ ಉದ್ಯೋಗದಲ್ಲೇ ಯಶಸ್ಸು, ನವೀನವಾದಂತಹ ಉದ್ಯೋಗವನ್ನು ಕೊಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಹೊಸ ಉದ್ಯೋಗ, ಹೊಸವರ ಸಹವಾಸ, ಹೊಸಬರೊಟ್ಟಿಗೆ ಕೆಲಸ, ಹೊಸತನದಿಂದ ಹರ್ಷ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ ಸಿಂಹರಾಶಿಯವರಿಗೆ. ಸಿಂಹರಾಶಿಯವರಿಗೆ ಸಪ್ತಮದಲ್ಲಿ ರಾಹು ನಿಂತು ನೋಡ್ತಾ ಇದ್ದರಿಂದ ನಾಗದೋಷದಿಂದ ಹಲವಾರು ತೊಂದರೆಗಳು. ಪರಿಹಾರಕ್ಕೆ ನಾಗಶಾಂತಿ ಅವಶ್ಯ ಮಾಡಿಕೊಳ್ಳಿ. ಸರ್ಪತ್ರಯ ಮಂತ್ರಗಳನ್ನು ಉಪಯೋಗಿಸುವುದರಿಂದ ನಿಮ್ಮ ಕಷ್ಟ ದೋಷಗಳು ಪರಿಹಾರವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ವ್ಯಾವಹಾರಿಕವಾದಂತಹ ನಿಮಿತ್ತದಿಂದ ನೀವು ಕೆಂಪು ಬಣ್ಣವನ್ನು ಉಪಯೋಗಿಸಿಕೊಳ್ಳಿ. 1 ನಿಮ್ಮ ಸಂಖ್ಯೆ, ಜೊತೆಯಲ್ಲಿ ದಕ್ಷಿಣ ದಿಕ್ಕು ಅಥವಾ ಪೂರ್ವ ದಿಕ್ಕು ನಿಮಗೆ ಯೋಗ್ಯವಾಗಿರ್ತಕ್ಕಂಥದ್ದು. ಪರಮೇಶ್ವರನ ಧ್ಯಾನವನ್ನು ಮಾಡುವುದರಿಂದ ನಿಮ್ಮ ಕಷ್ಟ ನಿವಾರಣೆ. ಈಗ ಕನ್ಯಾರಾಶಿ. ಕನ್ಯಾರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿರ್ತಕ್ಕಂಥ ಶನಿ ಮಹಾತ್ಮನ ದೃಷ್ಟಿ, 10ರಲ್ಲಿರ್ತಕ್ಕಂತಹ ಬುಧನ ದೃಷ್ಟಿ. ಬುಧ ನಿಮ್ಮ ರಾಶಿಯಾಧಿಪತಿ, ಶನಿಯ ದೃಷ್ಟಿ ಇದೆ. ಶನಿಯ ದೃಷ್ಟಿ ಇದ್ದಾಗ ಆತಂಕ ಮೂಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. ನಿಮ್ಮ ದೇಹದ 4ನೇ ಭಾಗದಲ್ಲಿ ಅರ್ಥಾತ್ ಹೊಕ್ಕಳಿನ ಆಸುಪಾಸುಗಳಲ್ಲಿ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಕೆಲವರಿಗೆ ನೋವು, ಬೇನೆ, ಉದರ ಬೇನೆ, ಆಗಾಗ ಏನಾದರೂ ತಿನ್ನಲಿಕ್ಕೆ ಬೇಕು, ಕುಡಿಲಿಕ್ಕೆ ಬೇಕು, ಅದರಿಂದಲೇ ಉಂಟಾಗುವಂತಹ ಹೊಟ್ಟೆ ಬೇನೆ, ಇದರಿಂದ ಸಾಕಷ್ಟು ನರಳಿ ಹೋಗ್ತೀರಿ, ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತೀರಿ. ತಾಪತ್ರಯಗಳು ನಿಮ್ಮನ್ನು ಬೆನ್ನತ್ತಿ ಬರ್ತಾ ಇರ್ತದೆ, ಕರ್ಮ ಬೆನ್ನತ್ತಿರುತ್ತದೆ. ಈ ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು, ಕೂಷ್ಮಾಂಡ ಹೋಮ ಇತ್ಯಾದಿಗಳನ್ನು ಮಾಡ್ಕೊಳ್ಳಿ ಅಥವಾ ಕುಂಬಳಕಾಯಿ ದಾನ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಕಷ್ಟ ನಿವಾರಣೆ ಆಗುವಂತಹ ಲಕ್ಷಣ. ಬಹುಬೀಜಾಢ್ಯಂ, ಬಹಳ ಬೀಜದಿಂದ ತುಂಬಿರ್ತಕ್ಕಂತಹ ಕುಂಬಳಕಾಯಿಯನ್ನು, ಕೂಷ್ಮಾಂಡವನ್ನು ದಾನ ಮಾಡುವುದರಿಂದ ನಿಮಗಿರ್ತಕ್ಕಂತಹ ದೋಷಾದಿಗಳೆಲ್ಲವೂ ಪರಿಹಾರವಾಗ್ತದೆ. ಸುಖ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. 1 ನಿಮ್ಮ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಕೆಂಪು ಬಣ್ಣದ ವಸ್ತ್ರಗಳು ಆಗಿ ಬರ್ತದೆ. ದಕ್ಷಿಣ ದಿಕ್ಕು ನಿಮಗೆ ಯಥಾಯೋಗ್ಯವಾಗಿರತಕ್ಕಂಥದ್ದು. 5 ನಿಮ್ಮ ಸಂಖ್ಯೆ, ಹಸಿರು ಬಣ್ಣದ ಬಟ್ಟೆಗಳು, ವಿಷ್ಣುವಿನ ಆರಾಧನೆ, ನೈಋತ್ಯ ಭಾಗ, ಇವೆಲ್ಲವೂ ನಿಮಗೆ ಹಿತವನ್ನು ತರುವಂತಹದ್ದು. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ. ಕನ್ಯಾ ರಾಶಿಯವರು. ಈಗ ತುಲಾರಾಶಿ. ತುಲಾರಾಶಿಯವರ ಫಲವನ್ನು ನೋಡುವಾಗ ಬಾಧೆಯಲ್ಲಿ ಶುಕ್ರ ಇದ್ದಾನೆ. ಶೃಂಗಾರವೇ ನಿಮಗೆ ಬಾಧೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಸುಗಂಧ ದ್ರವ್ಯಗಳೇ ನಿಮಗೆ ಆಪತ್ತನ್ನು ತರುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಕೆಲವು ಮೂರ್ತಿಗಳ ಮಾರಾಟದಿಂದ ನಿಮಗೆ ಅನುಕೂಲತೆಗಳು ಉಂಟಾಗುವಂತಹ ಸಾಧ್ಯತೆಗಳಿದ್ದಾವೆ. ಮೂರ್ತಿಗಳು ನೋಡಿ, ಇಲ್ಲೇ ಇದ್ದಾನೆ ಪಂಚಮುಖದ ಗಣಪತಿ, ಅತ್ಯಂತ ವಿಶೇಷವಾಗಿರ್ತಕ್ಕಂಥದ್ದು. ಇಲ್ಲಿದ್ದಾನೆ ಸುಬ್ರಹ್ಮಣ್ಯ ದೇವರು, ಇಲ್ಲಿದ್ದಾನೆ ಶಂಕರಾಚಾರ್ಯರು. ಈ ರೀತಿಯಲ್ಲಿ ಮೂರ್ತಿಗಳನ್ನು ಮಾಡಿ
ಮಾರಾಟ ಮಾಡುವುದರಿಂದ ನಿಮಗೆ ಅನುಕೂಲತೆಗಳು. ಜೊತೆಯಲ್ಲಿ ಸಸ್ಯಗಳನ್ನು ಬೆಳೆಸಿ ಮಾರಾಟ ಮಾಡುವುದರಿಂದ ನಿಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಬೇರೆ ಬೇರೆ ರೀತಿಯ ಸಸ್ಯಗಳು, ಬೇರೆ ಬೇರೆ ಜಾತಿಯ ಸಸ್ಯಗಳು, ಬೇರೆ ಬೇರೆ ರಕ್ಷಣೆಯನ್ನು ಕೊಡತಕ್ಕಂತಹ ಸಸ್ಯಗಳು, ಇವುಗಳನ್ನು ನೀವು ಮಾರಾಟ ಮಾಡುವುದರಿಂದ ಮಾಡಿದಲ್ಲಿ ನಿಮ್ಮ ಕಷ್ಟ ದೋಷಗಳು ಪರಿಹಾರವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ದೋಷ ನಿವಾರಣೆಗಾಗಿ ನೀವು ವಿಶೇಷವಾಗಿ 6 ನಿಮ್ಮ ಸಂಖ್ಯೆ, ಬಿಳಿ ಬಣ್ಣದ ವಸ್ತ್ರಗಳು, ಪಶ್ಚಿಮ ದಿಕ್ಕು ಅಥವಾ ಉತ್ತರ ದಿಕ್ಕು, ಅನ್ನಪೂರ್ಣೇಶ್ವರಿ ದೇವಿ ಅನುಸರಿಸಿ ಶುಭವಾಗುತ್ತೆ ತುಲಾರಾಶಿಯವರಿಗೆ. ಈಗ ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಮಾಂದಿ ಉದಯವಾಗಿದೆ. ಜ್ಞಾಪಕ ಇಟ್ಟುಕೊಳ್ಳಿ, ಮಾಂದಿ ದೋಷ ನಿಮಗೆ ಪ್ರಬಲವಾಗಿದೆ. ಆದ್ದರಿಂದಲೇ ಮನೆಯಲ್ಲಿ ಕಳ್ಳತನ ಆಗ್ತದೆ, ಚೋರರ ಬಾಧೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ವ್ಯವಹಾರ ಕ್ಷೇತ್ರದಲ್ಲೂ ನಷ್ಟ ಉಂಟಾಗ್ತದೆ. ಹೋಟೆಲ್ ಉದ್ಯಮದಲ್ಲಿ ಹಿಂದೆ ಬೀಳ್ತೀರಿ. ಉದ್ಯಮಿಯಾಗಿದ್ದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಸರಾಗವಾಗಿ ಆಗುವಂತಿಲ್ಲ, ಕೆಲಸಗಾರರು ಸಿಗದೆ ನಿಂತು ಹೋಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಮಾನಸಿಕವಾಗಿ ಸಾಕಷ್ಟು ನೋವನ್ನು ಅನುಭವಿಸ್ತೀರಿ, ಬಳಲಿ ಬೆಂಡಾಗಿ ಹೋಗುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಸುಬ್ರಹ್ಮಣ್ಯ ಅಷ್ಟಕವನ್ನು ಓದುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗುವಂತಹ ಲಕ್ಷಣಗಳು. ಸುಬ್ರಹ್ಮಣ್ಯ ದೇವರಿಗೆ ವಿಶೇಷವಾಗಿ ಹೇಳಿರ್ತಕ್ಕಂತಹ ಸಂಖ್ಯೆ 8, ಅದನ್ನು ಬಳಸಿಕೊಳ್ಳುವುದರಿಂದ ಕ್ಷೇಮ. ಜೊತೆಯಲ್ಲಿ ಮಾಂದಿ ಶಾಂತಿಯನ್ನು ಮಾಡಿಸಿಕೊಂಡಲ್ಲಿ ವೃಶ್ಚಿಕ ರಾಶಿಯವರಿಗೆ ಕ್ಷೇಮವಾಗುವಂತಹ ಲಕ್ಷಣ. ಪರಿಹಾರವನ್ನು ಮಾಡಿಸ್ಕೊಳ್ಳಿ, ದೋಷವನ್ನು ನಿವಾರಣೆ ಮಾಡಿಕೊಳ್ಳಿ. 9 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಉತ್ತರ ದಿಕ್ಕು ನಿಮಗೆ ಆಗಿ ಬರ್ತದೆ. ಜೊತೆಯಲ್ಲಿ ಸುಬ್ರಹ್ಮಣ್ಯ ದೇವರು ನಿಮಗೆ ರಕ್ಷಕ, ಪಡ್ಕೊಳ್ಳಿ, ಶುಭವಾಗ್ತದೆ. ಈಗ ಧನುರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿ ಬುಧನಿತ್ತು ನೋಡ್ತಾ ಇದ್ದಾನೆ. ಅವನೇ ಕರ್ಮಾಧಿಪತಿ. ಉದ್ಯೋಗ ಇಲ್ಲದವರಿಗೆ ಉದ್ಯೋಗವನ್ನು ಕೊಡಿಸಬಲ್ಲ, ಉದ್ಯೋಗದಲ್ಲಿ ಇರುವವರಿಗೆ ಉತ್ತೇಜನವನ್ನು ಕೊಡಬಲ್ಲ, ಪ್ರಮೋಷನ್ ಇತ್ಯಾದಿಗಳು ಲಭ್ಯವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಧನುರಾಶಿಯವರಿಗೆ 4ನೇ ಮನೆಯಲ್ಲಿ ಶನಿ ಇದ್ದದ್ದರಿಂದ ಅರ್ಧಾಷ್ಟಮ ಶನಿಯ ದೋಷ, ಕಂಟಕ ಶನಿ, ವಾಹನದಲ್ಲಿ ಕಂಟಕ, ಕುಟುಂಬದಲ್ಲಿ ಕಂಟಕ, ಮಾನಸಿಕವಾಗಿ ಕಂಟಕ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಆದ್ದರಿಂದ ಜಾಗೃತಿಯಾಗಿರಬೇಕು ಧನುರಾಶಿಯವರು. ಪರಿಹಾರಕ್ಕಾಗಿ ವಿಷ್ಣುವಿನ ಆರಾಧನೆ ಮಾಡಿಕೊಳ್ಳಿ. 3 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಹಳದಿ, ಕೇಸರಿ ಬಣ್ಣಗಳು ನಿಮಗೆ ಹಿತವಾಗಿರ್ತದೆ. ಉತ್ತರ ದಿಕ್ಕಿನ ವ್ಯವಹಾರ ನಿಮಗೆ ಚುರುಕನ್ನು ತರ್ತದೆ. ಮಾಡಿಕೊಳ್ಳಿ, ಶುಭವಾಗುತ್ತೆ ಧನುರಾಶಿಯವರು. ಈಗ ಮಕರ ರಾಶಿಯವರ ಫಲವನ್ನು ನೋಡುವಾಗ ಬಾಧಾಧಿಪತಿ ಪಂಚಮದಲ್ಲಿದ್ದಾನೆ. ಪಂಚಮಕ್ಕೆ ಬಾಧೆ ಉಂಟಾಗುವಂತಹ ಸಾಧ್ಯತೆ, ಅರ್ಥಾತ್ ಸಂತಾನಕ್ಕೆ ತೊಂದರೆ ಉಂಟಾಗುವಂತಹ ಸಾಧ್ಯತೆ, ಸಂತಾನದಲ್ಲಿ ಕಿರಿಕಿರಿ ಉಂಟಾಗುವಂತಹ ಸಾಧ್ಯತೆ, ಮಕ್ಕಳು ಹೇಳಿದ ಮಾತನ್ನು ಕೇಳದೆ ತೊಂದರೆಗೆ ಒಳಪಡಿಸುವಂತಹ ಸಾಧ್ಯತೆ, ವ್ಯವಹಾರಗಳು ಸರಿಯಾಗಿ ನಡೆಯದೆ ಕುಸಿದು ಬೀಳುವ ಸಾಧ್ಯತೆ, ಇದೆಲ್ಲ ಇರತಕ್ಕಂಥದ್ದು ಮಕರ ರಾಶಿಯವರಿಗೆ. ಪರಿಹಾರಕ್ಕಾಗಿ ಶನಿ ಶಾಂತಿ ಮಾಡಿಕೊಳ್ಳಿ. ಜೊತೆಯಲ್ಲಿ ಸ್ವಲ್ಪ ತೊಗರಿ ಕಾಳು ಇತ್ಯಾದಿಗಳನ್ನು ದಾನ ಮಾಡಿಕೊಳ್ಳಿ. ಆಗ ನಿಮಗಿರ್ತಕ್ಕಂತಹ ಸಂಕಷ್ಟಗಳು ದೂರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ. ದೋಷಗಳು ಪರಿಹಾರವಾದಲ್ಲಿ ದೀಪಜ್ಯೋತಿಯನ್ನು ಬೆಳಗಿಸುವುದಕ್ಕೂ ಅನುಕೂಲ ಉಂಟಾಗುವಂತಹ ಲಕ್ಷಣ ಇದೆ. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ ಮಕರ ರಾಶಿಯವರು ಇವತ್ತಿನ ಕಾಲಘಟ್ಟದಲ್ಲಿ. ಮಕರ ರಾಶಿಯವರ ಸಂಖ್ಯೆ 8, ಕಪ್ಪು ಬಿಳಿ ಬಣ್ಣ, ಉತ್ತರ ದಿಕ್ಕು, ಶನೇಶ್ವರ ದೇವರು. ಮಾಡಿಕೊಳ್ಳಿ ಮಕರ ರಾಶಿಯವರು. ಈಗ ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಶನಿ ಮಹಾತ್ಮನು ದ್ವಿತೀಯದಲ್ಲಿದ್ದಾನೆ. 2ನೇ ಮನೆಯಲ್ಲಿ ಧನಸ್ಥಾನದಲ್ಲಿ ಶನಿ ಬಂದಾಗ ಏನು ಮಾಡ್ತಾನೆ? ನಿಮಗೆ ಸಾಕಷ್ಟು ತೊಂದರೆಯನ್ನು ಕೊಡ್ತಾನೆ, ಮನೆ ಬಿಡಿಸಿಬಿಡ್ತಾನೆ, ಸಂಸಾರವನ್ನು ಒಡೆದು ಚೂರು 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 ಮಾಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಒಟ್ಟು ಸಂಸಾರದಲ್ಲಿ ಭಿನ್ನತ್ವ ಕಂಡುಬರುವಂತಹ ಸಾಧ್ಯತೆ ಇದೆ. ಗೊಂದಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. 4 ಜನರ ಬಾಯಿಗೆ ಬೀಳುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಅಂದ್ರೇನು? 4 ಜನ ಮಾತಾಡುವಾಗ ಆಗ್ತದೆ. ಆದ್ದರಿಂದ ತುಂಬ ಜಾಗ್ರತೆ ಬೇಕು ಸಂಸಾರದ ವಿಚಾರದಲ್ಲಿ. ಇದಕ್ಕೆ ಪರಿಹಾರ ರೂಪವಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಆಂಜನೇಯನ ಸೇವೆ. ಸಾಧ್ಯವಾದರೆ ಆಂಜನೇಯನಿಗೆ ಉದ್ದಿನ ವಡೆ ಹಾರ ಹಾಕಿ ಅಥವಾ ತುಳಸಿ ಮಾಲೆಯನ್ನು ಹಾಕೋದರಿಂದ ನಿಮ್ಮ ಕಷ್ಟಗಳು ಕಡಿಮೆಯಾಗುವಂತಹ ಲಕ್ಷಣ ಇರತಕ್ಕಂಥದ್ದು. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 8, 7. ಉತ್ತರ ದಿಕ್ಕು ನಿಮಗೆ ಯಥಾಯೋಗ್ಯವಾಗಿರ್ತಕ್ಕಂಥದ್ದು. ಜೊತೆಯಲ್ಲಿ ಕಪ್ಪು ಬಿಳಿ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ಸಂಖ್ಯೆಯನ್ನು ನೀವು ಉಪಯೋಗಿಸ್ಕೊಳ್ಳೋದಿದ್ದರೆ 8 ಮತ್ತು 4.
ಬಳಸಿಕೊಳ್ಳಿ, ಶುಭವಾಗುತ್ತೆ. ಕುಂಭರಾಶಿಯವರು. ಈಗ ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲಿ ಶನಿ ಮಹಾತ್ಮನು ಇದ್ದದ್ದರಿಂದ ಸ್ವಲ್ಪ ಆತಂಕ, ಕಾಲಿಗೆ ಏಟು ಬೀಳ್ತದೆ, ಓಡಾಡಲಿಕ್ಕಾಗಲ್ಲ, ದೇಹವೇ ಕುಂಟುತ್ತಾ ಇರ್ತದೆ, ಕುಂಟಿ ಸುಸ್ತಾಗಿ ಹೋಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಜೊತೆಯಲ್ಲಿ ಓಡಾಡಿ ನಿಮ್ಮ ತೊಡೆಯ ಭಾಗದಲ್ಲಿ ಗಳಲೆ ಏಳುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಸ್ವಲ್ಪ ಹುಷಾರಿ, ಇಲ್ಲದಿದ್ದರೆ ಸಾಕಷ್ಟು ತೊಂದರೆ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ವೈದ್ಯರಿಗೂ ನಿಲುಕದ ತೊಂದರೆಗಳು ಕಾಣಿಸುವಂತಹದ್ದಿದೆ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಶನಿ ಶಾಂತಿನೇ ಮಾಡಿಕೊಳ್ಳಿ. ಸ್ವಲ್ಪ ಎಳ್ಳು ದಾನ, ಎಳ್ಳೆಣ್ಣೆ ದೀಪವನ್ನು ಹಚ್ಚೋದು ಇತ್ಯಾದಿಗಳನ್ನು ಇಟ್ಟುಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗುವಂತಹ ಸಾಧ್ಯತೆಗಳು. 3 ನಿಮ್ಮ ಸಂಖ್ಯೆ, ಹಳದಿ ಕೇಸರಿ, ಉತ್ತರ ಈಶಾನ್ಯ, ಜೊತೆಯಲ್ಲಿ ರಾಯರು, ಇದನ್ನೆಲ್ಲ ಬಳಸಿಕೊಳ್ಳಿ, ಶುಭವಾಗುತ್ತೆ. ಮೀನರಾಶಿಯವರು. ಇಂದು ತ್ರಯೋದಶಿ, ಅಮೃತಗಟ್ಟಿ ಇಲ್ಲದ ದಿವಸ, ಸ್ವಲ್ಪ ಕಷ್ಟದಾಯಕವಾಗಿರ್ತಕ್ಕಂಥದ್ದು. ನಿಮ್ಮೆಲ್ಲರ ಕಷ್ಟ ದೋಷ ಪರಿಹಾರಕ್ಕೆ ಇಂದಿನ ದಿವಸ ನೀವು ಇಂದ್ರಾಕ್ಷಿ ಸ್ತೋತ್ರವನ್ನು ಪಠನ ಮಾಡಿ. ಇಂದ್ರಾಕ್ಷಿ ಸ್ತೋತ್ರವನ್ನು ಪಠನ ಮಾಡುವುದರಿಂದ ನಿಮಗಿರ್ತಕ್ಕಂತಹ ಕಷ್ಟಗಳೆಲ್ಲ ಪರಿಹಾರವಾಗಿ ಸುಖವನ್ನುಂಟು ಮಾಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಮಾಡ್ಕೊಳ್ಳಿ, ಶುಭವಾಗುತ್ತೆ. 12 ರಾಶಿಯವರು ಇವತ್ತಿನ ಕಾಲದರ್ಶನದಲ್ಲಿ. ಆತ್ಮೀಯರೇ, ಈ ಸಂಚಿಕೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಲೈಕ್ ಕೊಡಿ, ಜೊತೆಯಲ್ಲಿ ನಂಬರ್ ಬೇಕಾದರೂ ಉಪಯೋಗಿಸ್ಕೊಳ್ಳಿ. ಶುಭವಾಗಲಿ.